ಮಧ್ಯಮ ವರ್ಗದ ಮತ್ತು ಸಾಮಾನ್ಯ ಜನರಿಗೆ ಚಿನ್ನ ಎನ್ನುವುದು ಕೇವಲ ಆಭರಣವಲ್ಲ, ಅದೊಂದು ಭವಿಷ್ಯದ ಭದ್ರತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಬೆಲೆ ಏರುತ್ತಿರುವ ರೀತಿ ನೋಡಿದರೆ ಅದು ಸಾಮಾನ್ಯ ಜನರ ಕೈಗೆ ಎಟಕದ ಗಗನ ಕುಸುಮವಾಗುತ್ತಿರುವುದು ಕಹಿ ಸತ್ಯ. ಹೌದು, ಕಳೆದ ಕೆಲವು ಸಮಯದಿಂದ ಚಿನ್ನದ ಬೆಲೆ ಸಾಮಾನ್ಯ ಜನರ ಗಗನ ಕುಸುಮವಾಗಿದೆ. ಅಂದರೆ ಪ್ರಸ್ತುತ 1 ತುಲ 10 ಗ್ರಾಂ ಚಿನ್ನದ ಬೆಲೆ ಸುಮಾರು 1.54 ಲಕ್ಷದಷ್ಟಿದೆ. ಆದರೆ ಈ ಬೆಲೆ ಲಕ್ಷಕ್ಕಿಂತ ಕೆಳಗೆ ಇಳಿಯುತ್ತದೆಯೇ, ಹಳೆಯ ಕಾಲದಂತೆ 70,000ಕ್ಕೆ ತಲುಪುತ್ತಾ ಎಂಬ ಚರ್ಚೆ ಈಗ ಜೋರಾಗಿ ನಡೆಯುತ್ತಿದೆ. ಇದರ ಹಿಂದಿನ ಅಸಲಿ ಸಂಗತಿ ಇಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆಯ ಮೇಲೆ ಒತ್ತಡ ಹೇರುತ್ತಿರುವ 2 ಮುಖ್ಯ ಕಾರಣಗಳು ಇಲ್ಲಿವೆ. ಅದೇನಂತಂದರೆ ಅಮೆರಿಕದ ಆರ್ಥಿಕ ನೀತಿಗಳು. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆರ್ಥಿಕ ನೀತಿಗಳಿಂದಾಗಿ ಡಾಲರ್ ಮೌಲ್ಯವು ಗಣನೀಯವಾಗಿ ಹೆಚ್ಚುತ್ತಿದೆ. ಇದು ಕೂಡ ಒಂದು ಕಾರಣ. ಮತ್ತು ಯುದ್ಧದ ಭೀತಿ, ಇದರಿಂದ ಕೂಡ ಈ ಹಿಂದೆ ರಷ್ಯಾ, ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯದಿಂದ ನಡೆದಂತಹ ದಾಳಿಗಳು ಚಿನ್ನದ ಬೆಲೆ ಏರಿಕೆಗೆ ಕೂಡ ಕಾರಣವಾಗಿರುವಂಥದ್ದು. ಇನ್ನು 70,000 ಗಡಿ ಸಾಧ್ಯವೇ? ತಜ್ಞರ ಪ್ರಕಾರ ಚಿನ್ನದ ಬೆಲೆ 70,000ಕ್ಕೆ ಇಳಿಯುವುದು ಅಸಾಧ್ಯವೇನಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದರೆ ಬೌನ್ಸ್ ಚಿನ್ನದ ಬೆಲೆ ಪ್ರಮುಖ ಮಟ್ಟಕ್ಕಿಂತ ಕೆಳಗೆ ಕುಸಿದರೆ ಅಥವಾ ಡಾಲರ್ ಎದುರು ರೂಪಾಯಿ ಮೌಲ್ಯ ಬಲಗೊಂಡರೆ ಆಮದು ವೆಚ್ಚ ಕಡಿಮೆಯಾಗುತ್ತದೆ. ಇದರ ಫಲವಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಭಾರಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಖರೀದಿದಾರರಿಗೆ ಸಲಹೆ ಏನಂತಂದರೆ, ಚಿನ್ನದ ಬೆಲೆ ಇಳಿಕೆಯು ಒಂದೇ ದಿನದಲ್ಲಿ ನಡೆಯುವ ಪ್ರಕ್ರಿಯೆ ಏನಲ್ಲ, ಇದು ಹಂತ ಹಂತವಾಗಿ ನಡೆಯುತ್ತದೆ. ಅದರಿಂದ ಮದುವೆ ಸೀಸನ್ ಎಂದು ಗಾಬರಿಯಾಗದೆ ಒಂದೇ ಬಾರಿಗೆ ಹೆಚ್ಚು ಚಿನ್ನ ಖರೀದಿಸಬೇಡಿ. ಬೆಲೆ ಇಳಿಕೆಯಾದಾಗ ಸ್ವಲ್ಪವೇ ಖರೀದಿಸಬಹುದು ಉತ್ತಮ ಎನ್ನುವುದು ಕೆಲವು ತಜ್ಞರ ಅಭಿಪ್ರಾಯವಾಗಿರುವಂಥದ್ದು. ಇನ್ನು ಷೇರು ಮಾರುಕಟ್ಟೆ ಚೇತರಿಕೆ ಭಾರತೀಯ ಷೇರು ಮಾರುಕಟ್ಟೆ ಪುಟಿದೇಳುತ್ತಿರುವುದರಿಂದ ಹೂಡಿಕೆದಾರರು ಭೌತಿಕ ಚಿನ್ನಕ್ಕಿಂತ ಹೆಚ್ಚಾಗಿ ಇಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ಗಳತ್ತ ಆಕರ್ಷಿಸುತ್ತಿದ್ದಾರೆ. ಇದು ಚಿನ್ನದ ಬೇಡಿಕೆಯನ್ನು ಕಡಿಮೆ ಮಾಡಬಹುದು. ಚಿನ್ನದ ಬಾಂಡ್ಗಳು ಕೂಡ ಹೂಡಿಕೆ ಉದ್ದೇಶಕ್ಕಾಗಿ ಚಿನ್ನ ಖರೀದಿಸುವವರು ಈ ಡಿಜಿಟಲ್ ಚಿನ್ನ ಅಥವಾ SPG ಏನು ಹೇಳ್ತೀವಲ್ಲ, SGB ಕಡೆಗೆ ಒಲವು ತೋರುತ್ತಿದ್ದಾರೆ. ಇದು ಮಾರುಕಟ್ಟೆಯಲ್ಲಿ ಭೌತಿಕ ಚಿನ್ನದ ಲಭ್ಯತೆಯನ್ನು ಕೂಡ ಹೆಚ್ಚಿಸುತ್ತದೆ. ನಂತರ ಈ ಥರದ ಒಂದು ಕಸ್ಟಮ್ಸ್ ಸುಂಕದ ಪರಿಣಾಮ ಕೇಂದ್ರದ ಸರ್ಕಾರವು ಕೂಡ ಆಮದು ಸುಂಕದಲ್ಲಿ ಯಾವುದೇ ಕಡಿತ ಘೋಷಿಸಿದರೆ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ತಕ್ಷಣವೇ 5,000ದಿಂದ 10,000ವರೆಗೆ ಕುಸಿಯುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಚಿನ್ನ ಕೊಂಡುಕೊಳ್ಳುವವರು ಇವತ್ತು 24 ಕ್ಯಾರೆಟ್ ಗೋಲ್ಡ್ ಆಗಿರಬಹುದು ಅಥವಾ 22 ಕ್ಯಾರೆಟ್ ಗೋಲ್ಡ್, 18 ಕ್ಯಾರೆಟ್ ಗೋಲ್ಡ್ ಈಗಾಗಲೇ 1,15,000 ಹತ್ರ ಇರುವಂಥದ್ದು. ಅಂದರೆ 18 ಕ್ಯಾರೆಟ್ ಗೋಲ್ಡ್, 22 ಕ್ಯಾರೆಟ್ ಗೋಲ್ಡು 1,40,000ರಿಂದ 45,000 ಆಸ್ಪಾಸ್ನಲ್ಲಿ ತಲುಪ್ತಾ ಇದೆ. ಇನ್ನು 24 ಕ್ಯಾರೆಟ್ ಗೋಲ್ಡ್ ಶುದ್ಧ ಚಿನ್ನ 1,50,000ದಿಂದ 55,000 60,000 ಆಸ್ಪಾಸ್ನಲ್ಲಿ ಒಂದು ದಿನ ಕಡಿಮೆ ಆಗ್ತಿದೆ, ಒಂದು ದಿನ ಹೆಚ್ಚಾಗ್ತಿದೆ ಬೆಲೆ. ಆದಷ್ಟು ಬೇಗ ಅಂದರೆ ಚಿನ್ನ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ಒಂದಿಷ್ಟು ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ 1,78,000ಕ್ಕೆ ಹೋದಂಥ ಚಿನ್ನದ ಬೆಲೆ 70,000ಕ್ಕೆ ತಲುಪುತ್ತಾ? ಅಂದರೆ ಈ ಸೀಸನ್ಗಳಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಆ ಒಂದು ರೇಂಜಿಗೆ ತಲುಪದಿದ್ದರೂ ಕೂಡ 1 ಲಕ್ಷ ಅಥವಾ 90,000, 1,10,000 ಈ ರೇಂಜಲ್ಲೂ ಕೂಡ ಚಿನ್ನ ಬರಬಹುದು ಎನ್ನುವುದು ಕೂಡ ಒಂದು ಚಿನ್ನ ತಜ್ಞರ ಅಭಿಪ್ರಾಯವಾಗಿರುವಂಥದ್ದು. ಹಾಗಾಗಿ ಚಿನ್ನ ಕೊಂಡುಕೊಳ್ಳಲು ಬಯಸುವವರು ಒಂದೇ ಸಮನೆ ಅಂದರೆ ಒಂದೇ ಬಾರಿಗೆ ಬೇಕಾಬಿಟ್ಟಿ ಅಷ್ಟೊಂದು ಚಿನ್ನವನ್ನು ಖರೀದಿ ಮಾಡದೆ ಸ್ವಲ್ಪವೇ ಚಿನ್ನ ಬೆಲೆ ಇಳಿಕೆಯಾದಂತೆ ಸ್ವಲ್ಪವೇ ಚಿನ್ನ ಖರೀದಿ ಮಾಡಿಕೊಂಡು ತಾವುಗಳು ಒಂದು ಚಿನ್ನದ ಬೆಲೆಯಲ್ಲಿ ಒಂದು ಜಾಣತನವನ್ನು ತೋರಿ ಚಿನ್ನವನ್ನು ಖರೀದಿ ಮಾಡಬಹುದು. ಏನೆಲ್ಲ ಅಂದರೆ ಕೆಲವೊಂದಿಷ್ಟು ಸಮಯದಿಂದ ಚಿನ್ನದ ಬೆಲೆ 4 ಲಕ್ಷ ಹೋಗುತ್ತೆ, 3 ಲಕ್ಷ ಹೋಗುತ್ತೆ ಎನ್ನುವಂತಹ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ಹಾಗಾಗಿ ನೀವು ನೋಡ್ಬೋದು, ಕೆಲವೊಂದಿಷ್ಟು ವಾರಗಳಿಂದ ಚಿನ್ನದ ಬೆಲೆ ಏರಿಕೆ ಆಗುತ್ತಲೇ ಇತ್ತು. ಆದರೆ 1,80,000 ಏನು ಹೋಗ್ತು. ಅದಾದ ನಂತರ ನಂತರ ದಿನಗಳಲ್ಲೇ 2 ದಿವಸಗಳಲ್ಲೇ ಚಿನ್ನದ ಬೆಲೆ ಕುಸಿಯಿತು. 2,000ದಿಂದ 3,000, 3,000, 5,000, 10,000, 20,000, 30,000 ಅಂದರೆ 1,50,000 ಇರುವುದರಿಂದ ಈಗ ಚಿನ್ನದ ಬೆಲೆಯಲ್ಲಿ 30,000 ಕೂಡ ಕುಸಿದಿರುವಂಥದ್ದು. ಹಾಗಾಗಿ ಈಗ ಆಸ್ಪಾಸ್ನಲ್ಲಿ 10,000, 5,000 ಕಡಿಮೆಯಾಗಿ ಜಾಸ್ತಿ ಆಗ್ತಾ ಇರುವಂಥ, ಹಾಗಾಗಿ ಕಡಿಮೆ ಆಗತ್ತೆ ಅಂತ ಕೆಲವೊಂದಿಷ್ಟು ತಜ್ಞರ ಅಭಿಪ್ರಾಯ ಕೂಡ ವಾಗ್ತಾ ಇರುವುದರಿಂದ ತಾವುಗಳು ಕೂಡ ಚಿನ್ನ ಕೊಂಡುಕೊಳ್ಳುವವರು ಸ್ವಲ್ಪ ಸಮಯ ಕಾದು ನೋಡಿ ಆ ನಂತರ ಚಿನ್ನವನ್ನು ಕೊಂಡುಕೊಳ್ಳುವಂತಹ ಒಂದು
ಒಂದು ಜಾಣತನವನ್ನು ಮೆರೆಯಬೇಕಾಗಿರುವಂಥದ್ದು. ಹಾಗಾಗಿ ಚಿನ್ನದ ಬೆಲೆ ಇವತ್ತು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ತಟಸ್ಥ ರೀತಿಯಲ್ಲಿ ಇಳಿಕೆಯನ್ನು ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇರೋದ್ರಿಂದ ನೀವು ಕೂಡ ಸ್ವಲ್ಪ ಈಗ ಜನಸಾಮಾನ್ಯರಿಗೂ ಕೂಡ ಸ್ವಲ್ಪ ರಿಲೀಫನ್ನು ಆಗಿರುವಂಥದ್ದು. ಇನ್ನು ಬೆಳ್ಳಿಯಲ್ಲೂ ಕೂಡ ಚಿನ್ನದ ಬೆಲೆ ಅಂದರೆ ಬೆಳ್ಳಿಯಲ್ಲೂ ಕೂಡ ಬೆಳ್ಳಿ ಬೆಲೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಏನು ಬೆಲೆಯಲ್ಲಿ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಒಂದು ಈ ಜನಸಾಮಾನ್ಯರಿಗೆ ಒಂದು ಯಾವುದೇ ಒಂದು ರೀತಿಯಲ್ಲಿ ಈ ಒಂದು ತಟಸ್ಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ, ಯಾಕಂತಂದರೆ ಅವಸರ ಪಡಬೇಡಿ ಎನ್ನುವಂಥದ್ದು ಕೂಡ ತಜ್ಞರು ಹೇಳ್ತಾ ಇರುವಂಥದ್ದು. ಈ ಮಾಹಿತಿ ಕೇಳಿದ್ದಕ್ಕೆ ಧನ್ಯವಾದಗಳು.